ಅದರ ವಿರುದ್ಧ ಈಗಾಗಲೇ ಏನಂತಂದರೆ ವಿಂಗ್ ಕಮಾಂಡರ್ ಬಂಧನಕ್ಕೆ ಈಗ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಿ ಈಗ ಟ್ರೆಂಡಿಂಗಲ್ಲಿ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ವಿಂಗ್ ಕಮಾಂಡರ್ ಸಾಮಾನ್ಯ ಜನರಿಗೂ ಒಂದೇ ಕಾನೂನು ಇರೋದು. ನನ್ನ ಮಗನ ಮೇಲೆ ಹಲ್ಲೆ ನಡೆಸಿರುವ ವಿಂಗ್ ಕಮಾಂಡರ್ನನ್ನು ಬಂಧಿಸಬೇಕು ಅಂತ ಹಲ್ಲೆಗೊಳಗಾದ ವಿಕಾಸ್ ಕುಮಾರ್ ಅವರ ತಾಯಿ ಜ್ಯೋತಿ ಅವರು ಆಗ್ರಹಿಸಿದ್ದಾರೆ. ನಗರದಲ್ಲಿ ಮಂಗಳವಾರದ ಮಾತನಾಡಿದಂಥ ಸಂದರ್ಭದಲ್ಲಿ ನನ್ನ ಮಗ ಮಾಲೂರಿಗೆ ಜಾತ್ರೆಗೆ ಹೋಗಿ ಮರಳಿ ಬರ್ತಾ ಇರುವಾಗ ಈ ಹಲ್ಲೆ ನಡೆದಿದೆ. ನಾನು ಮೊದಲು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಅಂದರೆ ಇವರೇನಂತಂದರೆ ವಿಕಾಸ್ ಅವರು ಮೊದಲಿಗೆ ದೂರನ್ನು ಕೊಟ್ಟಿದ್ದರು. ಆದರೆ ನನ್ನ ಮಗ ಏನಂತಂದರೆ ತಪ್ಪು ಮಾಡಿಲ್ಲ, ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ವಿಕಾಸ್ ಅವರ ತಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈಗ ಏನಂತಂದರೆ ಇದೇ ಶಿಲಾದಿತ್ಯ ಬಂಧನಕ್ಕೆ ಕನ್ನಡಪರ ಸಂಘಟನೆಗಳು ಆಗ್ರಹವನ್ನು ಮಾಡಿದ್ವು. ಆದರೆ ಕನ್ನಡಪರ ಸಂಘಟನೆಗಳು ಏನು ಮಾಡಿದ್ರು ಅಂತಂದರೆ ವಿಕಾಸ್ ಅವರನ್ನು ಏನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರಲ್ಲ, ಪೊಲೀಸ್ ಠಾಣೆಗೆ ಎದುರು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾರೆ. ಏನಂತಂದರೆ ವಿಕಾಸ್ ಗೌಡ ಅಂದರೆ ಏನು ಈ ಕನ್ನಡ ಅಂದರೆ ಕನ್ನಡಿಗನ ಮೇಲೆ ಅಷ್ಟೇ FIR ಹಾಕಿದ್ದೀರಾ, ಅವ್ರ ಮೇಲೂ ಕೂಡ FIR ಹಾಕಬೇಕು, ಶಿಲಾದಿತ್ಯನ ಮೇಲೂ ಕೂಡ FIR ಹಾಕಬೇಕು ಅಂತ ಆಗ್ರಹವನ್ನು ಮಾಡಿದ್ರು. ಆದರೆ ಈ ಅಂದರೆ ವಿಕಾಸ್ ಅವರ ತಾಯಿ ಏನು ಹೇಳಿದಾರಂತ ಕೇಳ್ಕೊಂಡು ಬನ್ನಿ. ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡಿದ್ದಾರೆ ಕಂಪ್ಲೇಂಟು. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇದು ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಈಗ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಬಿಡ್ತಾರಂತ ಹೇಗೆ ಏನಾದರೂ ಹೇಳಿದಾರ ಪೊಲೀಸ್? ಇಲ್ಲ ಸರ್, ನಾನು ಇನ್ನೂ ಇವಾಗ ಬಂದಿದ್ದೀನಿ, ನನಗಿನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ಹೌದು, ಬೆಳಿಗ್ಗೆ ಅವ್ನು ಅಲ್ಲಿ 6:15 ಆಗಿದೆ, ಅವ್ನು 7:15 ಮನೆಗೆ ಬಂದಿದ್ದಾನೆ. ಬರುವಾಗ್ಲೇ ಕೈಯೆಲ್ಲ ಕಚ್ಚಿದ್ದಾರೆ, ಕಾಲಿಗೆ ಮುಖಕ್ಕೆಲ್ಲ ಪರ್ಚಾಡ್ಬಿಟ್ಟಿದ್ದಾರೆ. ಆ ಗಾಯ ನೋಡಿ ನಾನು ಸ್ವಲ್ಪ ಎದುರ್ಕೊಂಡೆ, ಬಟ್ ಏನೋ ಹೊರಗಡೆ ಸಣ್ಣದಾಗ ಆಗಿದೆ ಅಂದ್ಕೊಂಡೆ. ಬಟ್ ಅವರು ಇದನ್ನ ಈಗ ಹೊರ ರಾಜ್ಯದಿಂದ ಬಂದವರು ಈ ಥರ ದಬ್ಬಳಿಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಕನ್ನಡ ಪರ ಅದು ಇದು ಅಂತಂದು ಹೇಳ್ಬಿಟ್ಟು ಅವ್ನು ಬೇಳೆಕಾಳು ಬೇಯಿಸ್ಕೊಳ್ತಾ ಇದ್ದಾನೆ ಅವನು. ಬಟ್ ಅವನೇ ಅಲ್ಲೇ ಮಾಡಿ ಇವಾಗ ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇಲ್ಲ, ಚಿಕ್ಕದಾಗಿದೆ ಇದು, ಸ್ಟೇಷನ್ವರೆಗೂ ಏನಕ್ಕೆ ಹೋಗೋದು, ಮಕ್ಕಳ ಫ್ಯೂಚರ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮೇಡಮ್, ಆ್ಯಕ್ಚುಲಿ ಎಲ್ಲಿ ಹೋಗಿದ್ದ ನಿಮ್ಮ ಮಗ, ಏನು ಆಯ್ತಂತೆ? ಅವನಿಗೆ ಮನೆಗೆ ಬಂದು ಏನು ಹೇಳ್ತಾನೆ? ಮಾಲೂರಿಗೆ ಹೋಗಿದ್ದ ಅವನು. ವೀಕೆಂಡಲ್ಲಿ ಮಾಲೂರಲ್ಲಿ ಜಾತ್ರೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಊಟಕ್ಕೆ ಅಂತ. ನೈಟ್ ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೊರಟಿದ್ದಾನೆ ಅವನು. ಬೆಳಿಗ್ಗೆ ಬರುವಾಗ ಆಗಿರೋದು. ಏನಾಗಿತ್ತು ಅಂತ ಹೇಳ್ತಾನೆ ಮೇಡಮ್ ನಿಮ್ಮ ಹತ್ರ? ಜಸ್ಟ್ ಅವ್ರ ಕಾರು ನನ್ನ ಮಗನ ಗಾಡಿಗೆ ಟಚ್ ಆಗಿದೆ. ಅದಕ್ಕೆ ಅವನು ಜಸ್ಟ್ ತಿರುಗಿ ನೋಡಿದಾನೆ. ಅವಾಗ ಅವಳೇನೋ ಶೌಟ್ ಮಾಡಿದಾಳು, ಜೋರಾಗಿ ಕೂಗಾಡಿದಾಳು ಅವಳು. ಅದಕ್ಕೆ ಏನು ಅಂದರು ನಿಮ್ಮ ಮಿಸ್ಸಸ್ಸು ಸರ್ ನೋಡಿ ಏನಂದ್ರು, ಅವರೇ ಟಚ್ ಮಾಡಿ ಅವರೇ ಕೋಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೇ ಎದ್ದು ಬಂದು ಹೊಡೆದಿದ್ದಾನೆ ಅವನು ಕಾರ್ ಹಿಡಿದ್ಬಿಟ್ಟು. ಬೆಸ್ಟ್ ಹಾಲಲ್ಲಿ ಇದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತೀವಿ. CCTV ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಈಗ ಆ ಥರ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಅವರೇ ಕಂಪ್ಲೇಂಟ್ ಕೊಟ್ಟರು. ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವ್ನು ಕಮಾಂಡನರ್ ಆಗಿರಲಿ ಯಾರಾದರೂ ಆಗಿರಲಿ ಅಂತ ಅನಿಸ್ತಾ ಇದೆ. ನಿಮ್ಮ ಮಗನ ಮೇಲೆ ಹಲ್ಲೆ ಆಗಿದೆ, ಹಲ್ಲೆ ಆಗಿರುವಂಥ ವ್ಯಕ್ತಿಯನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಏನಂತ ಅಲ್ಲೇ ಮಾಡಿರೋದು ಅವರು, ಬಟ್ ಇವನ ಮೇಲೆ ಹಾಕಿದ್ದಾರೆ ಕೇಸು. ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಹಂಗೆ ಮಾಡಿದ್ದಾರೆ ಅನ್ನೋದು. ಅಲ್ಲ, ಈಗ ನೀವು ಅವರು ಹಲ್ಲೆ ಮಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ತಗೊಂಡು